ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೇಗೆ ನಡೆಯಿತು ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡೋಣ ಬನ್ನಿ ಈಗ. ಸೊ ಫಸ್ಟು ಹಿಂದಿನ ದಿವಸನೇ ನಾನು ನನ್ನ ತಲೆಗೆ ಮೆಹಂದಿ ಹಚ್ಕೊಂಡಿದ್ದೆ. ಸೊ ಹಬ್ಬಕ್ಕೆ ಪ್ರಿಪ್ರೇಷನ್ನು ಮನೇಲಿ ಹೀಗೆ ಪ್ರಿಪ್ರೇಷನ್ನು, ಹಾಗೆ ನಾವು ಹಾಗೆ ಒಂಚೂರು ಪ್ರಿಪೇರ್ ಆಗಬೇಕಲ್ವಾ. ಸೊ ಇಲ್ಲಿ ನಾನು ನಿಶಾ ಅವರ ಬರ್ಗ್ಯಾಂಡಿ ಶೇಡನ್ನ ಹೇರ್ ಮೆಹಂದಿ ತೊಗೊಂಡಿದ್ದೀನಿ, ಕಲರ್ ಮೆಹಂದಿದು. ಸೊ ಇದನ್ನು ಈ ಥರ ಹಾಕ್ಕೊಂಡು ಹಿಂದಿನ ದಿವಸನೇ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ 2 ದಿವಸ ಮುಂಚೆ, ಹಬ್ಬಕ್ಕೆ 2 ದಿವಸ ಮುಂಚೆ ಮಾಡ್ಕೊಂಡಿದ್ದಿದ್ದು ಈ ಥರ ಆಯಿತು. ಸೊ ಈ ಥರ ಹಚ್ಕೊಂಡು ಹಿಂದಿನ ದಿವಸ ಫುಲ್ಲು ರೆಡಿ ಆಗ್ತಾ ಇದ್ದೆ ಹಬ್ಬಕ್ಕೆ ಅಂತ. ಸೊ ಹಾಗೆ ಹಿಂದಿನ ದಿವಸ ರಾತ್ರಿನೇ ಒಂಚೂರು ಮೆಹಂದಿ ಹಚ್ಕೊಂಬಿಟ್ಟೆ ಕೈಗೂ ಕೂಡ. ಸೊ ಇದು ಸ್ಟಿಕ್ಕರಿಂದ ಹಚ್ಕೊಳ್ಳೋದ್ರಿಂದ ಮೆಹಂದಿ ಟೆನ್ಸಿಲ್ಸ್ ಬರುತ್ತಲ್ಲ, ಸೊ ಅದರಿಂದ ಯೂಸ್ ಮಾಡಿದೆ. ನನ್ನ ಕೈಯೆಲ್ಲ ಆಯಿತು ಮೆಹಂದಿ. ಸೊ ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂದರೆ, ಸೊ ಈ ಥರ ನೀಟಾಗಿ ಹಿಂದಿನ ದಿವಸನೇ ನಾವು ಮಂಟಪ ಎಲ್ಲ ಹಾಕಿ ರಂಗೋಲಿ ಎಲ್ಲ ಇಟ್ಟು ಹೂವದ ಡೆಕೋರೇಷನ್ ಎಲ್ಲ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡಿರ್ತೀವಿ ಮಾರನೇ ದಿವಸಕ್ಕೆ ಅಂತ. ನೋಡಿ ಇಲ್ಲಿ ವಾಸ್ ಎಲ್ಲ ಇಟ್ಟಿದ್ದೀವಿ, ಆಮೇಲೆ ಬಾಳೆಕಂದು ಇಟ್ಟಿದ್ದೀವಿ, ಹಿಂದೆ ತೋರಣ ಎಲ್ಲ ಕಟ್ಟಿ, ಆಮೇಲೆ ಹಿಂದೆ ಒಂದು ಸ್ಕ್ರೀನ್ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಹಿಂದೆ ದಿವಸ ರಾತ್ರಿನೇ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಡೇ ಪೂಜೆ ಮಾಡಿದ್ವಿ ಎಲ್ಲರೂ. ದೇವರನ್ನ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಸೊ ಪೂಜೆ ಆಯಿತು. ಆಮೇಲೆ ಹಿಂಗೆ ಕಾಣಿಸ್ತಾ ಇದ್ಲು ನಮ್ಮ ಮನೆ ವರಮಹಾಲಕ್ಷ್ಮಿ. ಸೊ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿದು. ಹಬ್ಬಕ್ಕೆ ಅಂತ ಒಂದು ಸ್ವಲ್ಪ ಜ್ಯುವೆಲರೀಸ್ ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ. ಸೊ ಅದನ್ನು ನೋಡೋಣ ಬನ್ನಿ ಈಗ. ಇದು 2-in-1 ನೆಕ್ಲೆಸ್ಸು, ಈ ಕಡೆನೂ ಆ ಕಡೆನೂ ಇದು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್, ಈ ಕಡೆ ಬರೀ ಪಿಂಕ್ ಸ್ಟೋನ್ ನೆಕ್ಲೆಸ್ ಇತ್ತು. ಬಟ್ ಆದರೆ ತುಂಬ ಡ್ಯಾಮೇಜ್ ಆಗಿತ್ತು ಈ ಪೀಸನ್ನ ತರಿಸಿದಾಗ. ಸೊ ಹಾಗೆ ಟ್ರೈ ಮಾಡಿದೆ. ಇದಕ್ಕೆ 2 ಇಯರಿಂಗ್ಸ್ ಬಂದಿತ್ತು, ಒಂದು ಪಿಂಕ್ ಇಯರಿಂಗ್ಸು, ಇನ್ನೊಂದು ಪಿಂಕ್ ಆ್ಯಂಡ್ ಗ್ರೀನ್ ಇಯರಿಂಗ್ಸು. ಸೊ ಇದರಲ್ಲಿ ಒಂದು ಆಲ್ರೆಡಿ ಪಿಂಕ್ ಆ್ಯಂಡ್ ಗ್ರೀನ್ ಇಯರಿಂಗ್ಸ್ ಇದಾಗಿತ್ತು ಅಂತ ಬರೀ ರೆಡ್ ಇಯರಿಂಗ್ಸ್ನ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗೇನೋ ಇದೆ, ಬಟ್ ಅದರ ಡ್ಯಾಮೇಜ್ ಪೀಸ್ ಬಂದಿತ್ತು ನನಗೆ. ಸೊ ಐ ಡಿಂಟ್ ಲೈಕ್ ಇಟ್. ಸೊ ಇದನ್ನು ರಿಟರ್ನ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪೀಸ್ ಬಂದು ಈ ಚೋಕರು. ಇದೊಂದು ತುಂಬ ಚೆನ್ನಾಗಿದೆ ಚೋಕರ್ ಒಂದು ಪೀಸು, ಬಟ್ ಅಷ್ಟೊಂದು ನನ್ನ ಕತ್ತಿಗೆ ಫಿಟ್ ಆಗಲಿಲ್ಲ ಇದು ಚೋಕರ್ ಎಷ್ಟು ಲಾಸ್ಟಿಗೆ ಹಾಕಿದ್ರೂ. ಸೊ ಇದೂ ಅಷ್ಟಕ್ಕಷ್ಟೇನೆ. ಬಟ್ ಈ ಲೋಟಸ್ನು ತುಂಬ ಚೆನ್ನಾಗಿದೆ ಪೀಸ್ ಅಂತಲೇ ತರಿಸ್ದೆ. ಬಟ್ ಇದೂ ಅಷ್ಟೇ, ಚೋಕರ್ ನನ್ನ ಕತ್ತಿಗೆ ಅಷ್ಟೊಂದು ನೀಟಾಗಿ ಫಿಟ್ ಆಗ್ತಾಯಿಲ್ಲ ನೋಡಿ. ನಾನು ತೋರಿಸೋದಕ್ಕೂ ತುಂಬ ಇದು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟು ಲಾಸ್ಟಿಗೆ ಹಾಕ್ಕೊಂಡ್ರು ಇದು ಹಿಂಗೆ ಇತ್ತು. ಸೊ ಇದೂ ಅಷ್ಟಕ್ಕಷ್ಟೇ, ಬಟ್ ಓಕೆ ತರಿಸಿದ್ದು. ಇಯರಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ನೆಕ್ಲೆಸ್ ಅಷ್ಟಕ್ಕಷ್ಟೇ. ಸೊ ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡ್ಕೊಬೋದು. ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ. ನಿಮ್ಮ ಮನೇದು ಹೇಗಿತ್ತು ಅಂತ ಹೇಳಿ, ಕಮೆಂಟ್ ಮಾಡಿ ನನಗೆ ಹೇಳಿ. ಧನ್ಯವಾದಗಳು.